ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ HSTR ನೇಮಕಾತಿಯ ನಿಮ್ಮ ಸಬ್ಜೆಕ್ಟ್ ಪೇಪರ್ ಅಂದ್ರೆ ಪತ್ರಿಕೆ 2ರಲ್ಲಿ ಯಾವೆಲ್ಲ ಸಿಲೆಬಸ್ ಅನ್ನ ನೀವು ಕವರ್ ಮಾಡಬೇಕು, ಪ್ರಮುಖವಾಗಿ ನಾನಿಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಿರುವಂತದ್ದು HSTR ಪೇಪರ್ 2 ನಿಮ್ಮ PM ಮೆಥಡ್, ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಮೆಥಡ್. ಇದರಲ್ಲಿ ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಯಾವೆಲ್ಲ ಪಠ್ಯಕ್ರಮಗಳನ್ನು ನೀವು ಕವರ್ ಮಾಡಬೇಕು, ಯಾವ ಪಠ್ಯಕ್ರಮದ ಆಧಾರದಲ್ಲಿ ಪ್ರಶ್ನೆಗಳು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಬರ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಸಿಲೆಬಸ್ ಅನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಾನೀಗ ತಿಳಿಸ್ತಾ ಇರುವಂತದ್ದು 2015ರ HSTR ನೇಮಕಾತಿಯ ಆಧಾರದಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂತ ಸಿಲೆಬಸ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ನಾನು ನಿಮಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಈ ಸಿಲೆಬಸ್ ಸ್ವಲ್ಪ ಅಪ್ಡೇಟ್ ಆಗ್ಬಹುದು, ಸ್ವಲ್ಪ ಚೇಂಜಸ್ ಆಗ್ಬಹುದು. ಸೊ ಮೋಸ್ಟ್ ಆಫ್ ದ ಪಾರ್ಟ್ ಇದೇ ಸೇಮ್ ಇರ್ತದೆ. ಸೊ ಸ್ವಲ್ಪ ಸಿಲೆಬಸ್ ಎಡಿಷನ್ ಆಗ್ಬಹುದು, ಹೆಚ್ಚುವರಿಯಾಗಿ ಸಿಲೆಬಸ್ ಆಡ್ ಆಗಬಹುದು. ನೋಡಿ, ಸಿಲೆಬಸ್ ಫಾರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಫಾರ್ 8th to 10th ಸ್ಟ್ಯಾಂಡರ್ಡ್, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪತ್ರಿಕೆ 2 ನಿಮ್ಮ ಸಬ್ಜೆಕ್ಟ್ ಪೇಪರ್ ನಲ್ಲಿ ಬರುವಂತಹ ಒಂದು ಪತ್ರಿಕೆ PM ಮೆಥಡ್, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ, BSc B.Ed ಕ್ಯಾಂಡಿಡೇಟ್ಸ್ ಗಳಿಗೆ ಫಿಸಿಕ್ಸ್ ಅಲ್ಲಿ ಯಾವೆಲ್ಲ ಟಾಪಿಕ್ ಗಳನ್ನ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆದ ಸಿಲೆಬಸ್ ಅನ್ನ ಇಲ್ಲಿ ಕಾಣಬಹುದು ನೀವು. ಸೊ ನಾನು ಸಿಲೆಬಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡಿ, ಸೊ ಈ ಸಿಲೆಬಸ್ ಗೆ ಸಂಬಂಧಪಟ್ಟಾಗೆ ನೀವು ಯಾವ ಟೆಕ್ಸ್ಟ್ ಬುಕ್ ಗಳನ್ನ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ 6ರಿಂದ 12ನೇ ತರಗತಿವರೆಗಿನ ರಾಜ್ಯ ಪಠ್ಯಕ್ರಮದ ಪಠ್ಯಪುಸ್ತಕ, ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಅಂಡ್ CBSE ಪಠ್ಯಕ್ರಮದ ಪಠ್ಯಪುಸ್ತಕಗಳು, NCERT ಟೆಕ್ಸ್ಟ್ ಬುಕ್ಗಳು. ಆಲ್ಮೋಸ್ಟ್ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅಂಡ್ NCERT ಸಿಲೆಬಸ್ ಸೇಮ್ ಇದ್ರು ಕೂಡ CBSE ಸಿಲೆಬಸ್ ಸ್ವಲ್ಪ ಕಾಂಪ್ಲೆಕ್ಸಿಟಿ ಲೆವೆಲ್, ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ತದೆ. ಅಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಗೆ, ಅಪ್ಲಿಕೇಶನ್ ಟೈಪ್ ಆಕ್ಟಿವಿಟಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಬೋತ್ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ಅಂಡ್ CBSE ಟೆಕ್ಸ್ಟ್ ಬುಕ್ ಅನ್ನ, ಸೊ ಈ ಪೇಪರ್ 2 ಗೆ ಸಂಬಂಧಪಟ್ಟಾಗೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಕೂಡ 6ರಿಂದ 12ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕು. ಫಸ್ಟ್ ಯೂನಿಟ್ ಮೆಜರ್ಮೆಂಟ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಅಳತೆ, ಏಕಮಾನಗಳು ಮತ್ತು ಆಯಾಮಗಳು. ಇದರಲ್ಲಿ ಏನೆಲ್ಲ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಮೂಲಭೂತ ಮತ್ತು ಸಾಧಿತ ಏಕಮಾನಗಳು, ಪ್ರಕೃತಿಯಲ್ಲಿನ ಮೂಲಭೂತ ಬಲಗಳು, ಸೂರ್ಯ, ಗ್ರಹಗಳು ಮುಂತಾದ ದೀರ್ಘ ಅಂತರದ ಕಾಯಗಳ ಅಳತೆ, ಪರಮಾಣುವಿನ ಗಾತ್ರದಂತಹ ಅತಿ ಸಣ್ಣ ಅಂತರಗಳ ಅಳತೆ, ದೋಷಗಳು, ದೋಷಗಳ ವಿಧಗಳು, ಅರ್ಥಪೂರ್ಣ ಅಂಕಿಗಳು ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಂಗ್ಲಿಷ್ ನಲ್ಲಿ ನೋಡಿ, ಫಂಡಮೆಂಟಲ್ ಅಂಡ್ ಡಿರೈವ್ಡ್ ಯೂನಿಟ್ಸ್, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್, ಮೆಜರ್ಮೆಂಟ್ ಆಫ್ ಲಾಂಗರ್ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ಲೈಕ್ ಸನ್, ಪ್ಲಾನೆಟ್ಸ್ ಎಕ್ಸೆಟ್ರಾ, ಮೆಜರ್ಮೆಂಟ್ ಆಫ್ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ ಲೈಕ್ ಸೈಜ್ ಆಫ್ ಎನ್ ಆಟಮ್, ಎರರ್ಸ್, ಟೈಪ್ಸ್ ಆಫ್ ಎರರ್ಸ್ ಅಂಡ್ ಸಿಗ್ನಿಫಿಕೆಂಟ್ ಎರರ್ಸ್. ಇಷ್ಟೆಲ್ಲ ನೀವು ಈ ಯೂನಿಟ್ ಅಲ್ಲಿ ಕವರ್ ಮಾಡಬೇಕು, ಮೆಜರ್ಮೆಂಟ್ ಅಂಡ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಸೊ ಇದರ PDF ಅನ್ನ ಬೋತ್ ಕನ್ನಡ ವರ್ಷನ್ ಅಂಡ್ ಇಂಗ್ಲಿಷ್ ವರ್ಷನ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತಾನೆ, ನೀವು ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಬಹುದು. ವಿಡಿಯೋನ ಜಸ್ಟ್ ನೋಡ್ಕೊಳ್ಳಿ, ಆನಂತರ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ ಈ ಸಿಲೆಬಸ್ ಅನ್ನ ಆಸ್ ಇಟ್ ಈಸ್ ಪಡ್ಕೊಳ್ಬಹುದು. ನೋಡಿ, ಮ್ಯಾಗ್ನೆಟಿಸಮ್, ಕಾಂತತ್ವದಲ್ಲಿ ಏನೆಲ್ಲ ಟಾಪಿಕ್ ಗಳು ಬರ್ತವೆ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಕಾಂತತ್ವದ ಗುಣಗಳು, ಕಾಂತದ ಗುಣಗಳು, ಅದರಲ್ಲಿ ಬರುವಂತಹ ಒಂದು ಬಯೋ ಸವರ್ಟ್ಸ್ ಲಾ, ಹಾಗೇನೆ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ, ಇಟ್ಸ್ ಅಪ್ಲಿಕೇಶನ್ಸ್, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್, ಸೊಲೆನಾಯ್ಡ್, ಟೊರಾಯ್ಡ್, ಸೈಕ್ಲೋಟ್ರಾನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, force on current carrying conductors, magnetic materials, types and examples, electromagnets, factors affecting their strength, permanent magnets. ಕನ್ನಡದಲ್ಲಿ ನೋಡಿ, ಕಾಂತ ಕ್ಷೇತ್ರ ಮತ್ತು ಕಾಂತದ ಗುಣಲಕ್ಷಣಗಳು, ಬಯೋಸವರ್ಟ್ ನಿಯಮ, ಆಂಪಿಯರ್ನ ಮಂಡಲ ನಿಯಮ, ಇದರ ಅನ್ವಯಗಳು, ಕಾಂತೀಯ ಬಲರೇಖೆಗಳು ಮತ್ತು ಅವುಗಳ ಗುಣಲಕ್ಷಣಗಳು, ಸೊಲೆನಾಯ್ಡ್, ಟೊರಾಯ್ಡ್, ಸೈಕ್ಲೋಟ್ರಾನ್, ಅದರ ಅನ್ವಯಗಳು, ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕಗಳ ಮೇಲಿನ ಬಲ, ಕಾಂತೀಯ ವಸ್ತುಗಳು, ವಿಧಗಳು ಮತ್ತು ಅವುಗಳಿಗೆ ಉದಾಹರಣೆಗಳು, ವಿದ್ಯುತ್ ಕಾಂತಗಳು, ಎಲೆಕ್ಟ್ರೋಮ್ಯಾಗ್ನೆಟ್ಸ್, ಅವುಗಳ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಮತ್ತು ಶಾಶ್ವತ ಕಾಂತಗಳು, ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಇಷ್ಟನ್ನ ಕವರ್ ಮಾಡಬೇಕು ನೀವು ಮ್ಯಾಗ್ನೆಟಿಸಮ್ ಚಾಪ್ಟರ್ ನ ಮೇಲೆ. ಡೀಟೇಲ್ ಆಗಿ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ಅಂಡ್ ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿ ನೆಕ್ಸ್ಟ್ ಯೂನಿಟ್. ಇದರಲ್ಲಿ ಎಲೆಕ್ಟ್ರಿಕ್ ಕರೆಂಟ್, ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ, ಓಮ್ಸ್ ಲಾ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, resistivity, conductivity, electrical power, carbon resistors, color codes of an carbon resistor, ಹಾಗೇನೆ ಸೀರೀಸ್ ಅಂಡ್ ಪ್ಯಾರಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಸೆಲ್, ಇಂಟರ್ನಲ್ ರೆಸಿಸ್ಟೆನ್ಸ್, ಪೊಟೆನ್ಶಿಯಲ್ ಡಿಫರೆನ್ಸ್, EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್, ಸೀರೀಸ್ ಅಂಡ್ ಪ್ಯಾರಲ್ ಕಾಂಬಿನೇಷನ್ ಹೇಳಿದ್ದೇನೆ. ಕಿರ್ಚಾಫ್ಸ್ ಲಾ, ಅದರಲ್ಲೊಂದು ಲಾ ಬರ್ತದೆ ಕಿರ್ಚಾಫ್ಸ್ ಲಾ.
ವಿಡ್ ಸ್ಟೋನ್ ಬ್ರಿಡ್ಜ್ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರಬಹುದು. ಪೊಟೆನ್ಶಿಯೋಮೀಟರ್, ಮೀಟರ್ ಬ್ರಿಡ್ಜ್, ಪ್ರಿನ್ಸಿಪಲ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ನೋಡಿ ಕನ್ನಡದಲ್ಲಿ ವಿದ್ಯುತ್ ಪ್ರವಾಹ. ಇದರಲ್ಲಿ ವಿದ್ಯುತ್ ಪ್ರವಾಹ ಅದರ ಮೂಲಭೂತ ವ್ಯಾಖ್ಯೆಗಳು ಅಂದ್ರೆ ಡೆಫಿನಿಷನ್ಸ್ ಗಳು, ಡ್ರಿಫ್ಟ್, ವೆಲಾಸಿಟಿ, ಚಲನಶೀಲತೆ ಅಂದ್ರೆ ಮೊಬಿಲಿಟಿ, ಓಮನ ನಿಯಮ, ಹಾಗೆಯೇ ವಿದ್ಯುತ್ ರೋಧಕತೆ, ವಾಹಕತೆ, ವಿದ್ಯುತ್ ಸಾಮರ್ಥ್ಯ, ಕಾರ್ಬನ್ ರೋಧಕಗಳ ಬಣ್ಣದ ಸಂಕೇತಗಳು, ಕಲರ್ ಕೋಡ್ ಆಫ್ ಎ ರೆಸಿಸ್ಟರ್, ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆ, ಕೋಶ ಅಂದ್ರೆ ಸೆಲ್, ಆಂತರಿಕ ರೋಧ, ವಿಭವ ವ್ಯತ್ಯಾಸ, ವಿದ್ಯುತ್ ಚಾಲಕ ಬಲ EMF, ಸರಣಿ ಮತ್ತು ಸಮಾಂತರ ಜೋಡಣೆ, ಕಿರ್ಚಾಫ್ನ ನಿಯಮಗಳು, ಮತ್ತು ವಿಡ್ ಸ್ಟೋನ್ ಬ್ರಿಡ್ಜ್, ಪೊಟೆನ್ಶಿಯೋಮೀಟರ್, ಮೀಟರ್ ಬ್ರಿಡ್ಜ್ ಇದರ ತತ್ವಗಳು, ಇವು ಕಾರ್ಯನಿರ್ವಹಿಸುವ ತತ್ವಗಳು ಮತ್ತು ಅವುಗಳ ಅನ್ವಯಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಗಳು ಬರ್ತವೆ. ಅಂಡ್ 4th ಯೂನಿಟ್ ಚಲನಶಾಸ್ತ್ರ. ಇಲ್ಲಿ ಅಂದ್ರೆ ಡೈನಮಿಕ್ಸ್. ಇಲ್ಲಿ ನೀವು ಏನನ್ನ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಅದಿಶ ಮತ್ತು ಸದಿಶ ಪರಿಮಾಣಗಳು ಮತ್ತು ಅವುಗಳಿಗೆ ಉದಾಹರಣೆಗಳು, ಸ್ಥಾನಪಲ್ಲಟ, ಚಲಿಸಿದ ದೂರ, ಜವ, ವೇಗ, ವೇಗೋತ್ಕರ್ಷ, ಏಕಮಾನಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ನ್ಯೂಟನ್ನ ಚಲನೆಯ 3 ನಿಯಮಗಳು ಮತ್ತು ಉದಾಹರಣೆಗಳು, ಹಾಗೆಯೇ ಜಡತ್ವ, ಇನರ್ಷಿಯಾ, ಬಲ, ಫೋರ್ಸ್, ವರ್ಕ್, ಸಂವೇಗ, ಮೊಮೆಂಟಮ್, ಏಕಮಾನಗಳು ಮತ್ತು ಸಮಸ್ಯೆಗಳು, ಹಾಗೆಯೇ ವೃತ್ತಾಕಾರದ ಚಲನೆ ಅಂದ್ರೆ ಸೆಂಟ್ರಿಪಿಟಲ್ ಮೋಷನ್. ಇದರಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಕೇಂದ್ರಾಪಗಾಮಿ ಪ್ರತಿಕ್ರಿಯೆ ಮತ್ತು ಅನ್ವಯಗಳು, ಸ್ಥಾನ ಮತ್ತು ಸ್ಥಾನಪಲ್ಲಟದ ಸದಿಶಗಳ ವಿಭಜನೆ, ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್, ಸದಿಶಗಳ ಮತ್ತು ಅದಿಶಗಳ ಗುಣಲಬ್ಧ, ಹಾಗೆಯೇ ಘರ್ಷಣೆ, ಫ್ರಿಕ್ಷನ್ ಲಾಸ್, ಹಾಗೆಯೇ ಘರ್ಷಣೆಯ ವಿಧಗಳು, ಘರ್ಷಣೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಘರ್ಷಣೆಯನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವಂತಹ ವಿಧಾನಗಳು, ರಾಶಿ ಕೇಂದ್ರ ಬಲದ ಆವೇಗ, ಮೊಮೆಂಟಮ್ ಆಫ್ ಫೋರ್ಸ್, ತಿರುಗುಬಲ ಅಂದ್ರೆ ಟಾರ್ಕ್, ಕೋನೀಯ ವೇಗ, ದೃಢಕಾಯಗಳ ಸಮತೋಲನ, ಭ್ರಮಣ ಚಲನೆ, ಜಡತ್ವದ ಭ್ರಾಮಕ, ಮೊಮೆಂಟ್ ಆಫ್ ಇನರ್ಷಿಯಾ, ಇದರ ಮೇಲೆ ಪ್ರಶ್ನೆಗಳು ಬರ್ತವೆ. ಡೈನಾಮಿಕ್ಸ್ ನೋಡಿ ಇಂಗ್ಲಿಷ್ ನಲ್ಲಿ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ಮೀನಿಂಗ್ ಅಂಡ್ ಇಟ್ಸ್ ಎಕ್ಸಾಂಪಲ್ಸ್, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್ ಅಂಡ್ ಇಟ್ಸ್ ಯೂನಿಟ್ಸ್ ಅಂಡ್ its related problems, Newton's 3 laws of motion and illustrations, inertia, force, work, momentum, units and problems, circular motion, centripetal force, centrifugal reaction and its applications, position and displacement of vectors, resolution of vectors, scalar and vector product of vectors, friction, laws of friction, types of friction, factors affecting friction, methods of increasing and reducing friction, center of mass, moment of force, torque, angular momentum and equilibrium of rigid bodies, rotational motion, moment of inertia. These are the topics that you have to cover under dynamics. Next unit, gravitation and rockets and artificial satellites. So meaning of gravitation, what is gravitation, basic definitions, and acceleration due to gravity, that is the G related problems, variation of acceleration due to gravity on the earth, Newton's law of gravitation, weight, weightlessness and principle, fuel, payload, different stages, launching of rockets, escape velocity and related problems, orbital velocity, communication satellites, geostationary satellites and ISRO programs, mainly moon mission, and MOM and Chandrayaan 1, Chandrayaan 2. These are the topics you have to cover under gravitation, rockets and ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ನೋಡಿ ಗುರುತ್ವಾಕರ್ಷಣೆ ಮತ್ತು ರಾಕೆಟ್ಗಳು ಹಾಗೂ ಕೃತಕ ಉಪಗ್ರಹಗಳು, ಈ ಟಾಪಿಕ್ ನಲ್ಲಿ ಏನೆಲ್ಲ ಕವರ್ ಮಾಡ್ಬೇಕಂತ ಹೇಳಿದ್ರೆ ಗುರುತ್ವಾಕರ್ಷಣೆಯ ಮೂಲಭೂತ ವ್ಯಾಖ್ಯೆ, ಅದರ ಅರ್ಥ, ಗುರುತ್ವದಿಂದಾದಂತಹ ವೇಗೋತ್ಕರ್ಷ, ಭೂಮಿಯ ಮೇಲೆ ಗುರುತ್ವದಿಂದಾದಂತಹ ವೇಗೋತ್ಕರ್ಷದ ಬದಲಾವಣೆ, ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮ, ತೂಕರಾಹಿತ್ಯ, ತತ್ವ, ಇಂಧನ, ಪೇಲೋಡ್, ವಿವಿಧ ಹಂತಗಳು, ರಾಕೆಟ್ಗಳ ಉಡಾವಣೆಯ ಬಗ್ಗೆ, ಹಾಗೆಯೇ ಪಲಾಯನ ವೇಗ, ಎಸ್ಕೇಪ್ ವೆಲಾಸಿಟಿ ಅಥವಾ ವಿಮೋಚನಾ ವೇಗ, ಕಕ್ಷೀಯ ವೇಗ, ಆರ್ಬಿಟಲ್ ವೆಲಾಸಿಟಿ, ಸಂವಹನ ಉಪಗ್ರಹಗಳು, ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಮತ್ತು ಅವುಗಳ ಉಪಯೋಗಗಳು, ಅನ್ವಯಗಳು, ಭೂಸ್ಥಿರ ಉಪಗ್ರಹಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಇಸ್ರೋದ ಪ್ರಮುಖವಾಗಿರುವಂತಹ ಕಾರ್ಯಕ್ರಮಗಳು, ಫಾರ್ ಎಕ್ಸಾಂಪಲ್ ಚಂದ್ರಯಾನ ಆಗಿರ್ಬೋದು ಅಥವಾ ಮಂಗಳಯಾನ ಆಗಿರ್ಬೋದು. ಸೊ ರೀಸೆಂಟ್ ಆಗಿ ಏನೆಲ್ಲ ಇಸ್ರೋದ ವತಿಯಿಂದ ಬಾಹ್ಯಾಕಾಶ ಕಾರ್ಯಕ್ರಮಗಳು ನಡೆದಿದ್ದಾವೆ ಎಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಹಾಗೆಯೇ 6th ಯೂನಿಟ್ ನೋಡಿ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಅಲ್ಲಿ ನೀವು ಏನು ಕವರ್ ಮಾಡ್ಬೇಕಂತ ಹೇಳಿದ್ರೆ ಹೀಟ್ ಅಂಡ್ ಟೆಂಪರೇಚರ್, ಮೀನಿಂಗ್ ಅಂಡ್ ಡಿಫರೆನ್ಸ್, ಹೀಟ್ ಅಂಡ್ ಟೆಂಪರೇಚರ್ ಇರುವಂತ ಬೇಸಿಕ್ ಮೀನಿಂಗ್ ಅಂಡ್
ಡಿಫರೆನ್ಸಸ್, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್ ಬರಬಹುದು. ಹಾಗೆ ಡಿಫರೆಂಟ್ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಅಂಡ್ ಇಟ್ಸ್ ಇಂಟರ್ ಕನ್ವೆನ್ಷನ್ಸ್. ಫಾರ್ ಎಕ್ಸಾಂಪಲ್, ಡಿಗ್ರಿ ಸೆಲ್ಸಿಯಸ್ ನಿಂದ ಫ್ಯಾರನ್ ಹೀಟ್ ಗೆ ಕನ್ವರ್ಷನ್ ಮಾಡುವಂತದ್ದು, ಡಿಗ್ರಿ ಸೆಲ್ಸಿಯಸ್ ನಿಂದ ಕೆಲ್ವಿನ್ ಗೆ ಕನ್ವರ್ಷನ್ ಅನ್ನು ಮಾಡಿಕೊಳ್ಳುವಂತದ್ದು, ಹಾಗೆ ಇಂಟರ್ ಕನ್ವರ್ಷನ್ ಡಿಗ್ರಿ ಫ್ಯಾರನ್ ಹೀಟ್ ಟು ಸೆಲ್ಸಿಯಸ್ ಅಂಡ್ ಡಿಗ್ರಿ ಫ್ಯಾರನ್ ಹೀಟ್ ಟು ಕೆಲ್ವಿನ್. ಸೊ ಈ ತರ ಇಂಟರ್ ಕನ್ವರ್ಷನ್ ಬರ್ಬೋದು, ನಿಮಗೆ ಇಂಟರ್ ಕನ್ವರ್ಷನ್ಸ್ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳು ಬರ್ಬೋದು. ಹಾಗೆ ಲಾಸ್ ಆಫ್ ಥರ್ಮೋಡೈನಮಿಕ್ಸ್, ಹಾಗೆ ಐಸೋಥರ್ಮಲ್ ಅಂಡ್ ಅಡಿಯಾಬ್ಯಾಟಿಕ್ ಪ್ರೊಸೆಸಸ್, ರಿವರ್ಸಿಬಲ್ ಅಂಡ್ ಇರ್ರಿವರ್ಸಿಬಲ್ ಪ್ರೊಸೆಸ್, ಹೀಟ್ ಇಂಜಿನ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಇಂಜಿನ್ಸ್ ಲೈಕ್ ಪೆಟ್ರೋಲ್ ಅಂಡ್ ಡೀಸೆಲ್ ಇಂಜಿನ್ಸ್, ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್. ಸೊ ಇದಕ್ಕೆ ಪ್ರಾಬ್ಲಮ್ಸ್ ಗಳು, ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರ್ಬೋದು. ರೆಫ್ರಿಜಿರೇಟರ್ಸ್ ಅಂಡ್ ಪ್ರಿನ್ಸಿಪಲ್ ಅಂಡ್ ಇಟ್ಸ್ ವರ್ಕಿಂಗ್, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಬರ್ಬೋದು. ಉಷ್ಣಬಲ ವಿಜ್ಞಾನ ಅಂತೇಳಿ ಕರಿತೇವೆ ಥರ್ಮೋಡೈನಮಿಕ್ಸ್ ಅನ್ನ. ಸೊ ಇಲ್ಲಿ ಉಷ್ಣ ಮತ್ತು ತಾಪಮಾನ ಇವುಗಳಿಗೆ ಸಂಬಂಧಪಟ್ಟಂತ ಮೂಲಭೂತವಾಗಿರುವಂತಹ ಅರ್ಥ ಮತ್ತು ವ್ಯತ್ಯಾಸಗಳು, ಹೋಲಿಕೆಗಳು, ತಾಪಮಾನವನ್ನ ಅಳೆಯುವಂತಹ ವಿವಿಧ ಮಾಪನಗಳು ಮತ್ತು ಪರಸ್ಪರ ಪರಿವರ್ತನೆಗಳು, ಈಗಾಗಲೇ ಹೇಳಿದಂತೆ ಇಂಟರ್ ಕನ್ವೆನ್ಷನ್ಸ್. ಹಾಗೆಯೇ ಉಷ್ಣಬಲ ವಿಜ್ಞಾನದ ನಿಯಮಗಳು, ಲಾಸ್ ಆಫ್ ಥರ್ಮೋಡೈನಮಿಕ್ಸ್, ಸಮತಾಪೀಯ ಅಂದ್ರೆ ಐಸೋಥರ್ಮಲ್ ಸಿಸ್ಟಮ್ ಮತ್ತು ಏಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂಡ್ ಏಡಿಯಾಬ್ಯಾಟಿಕ್ ಸಿಸ್ಟಮ್, ಹಿಮ್ಮುಖ ಮತ್ತು ಏಕಮುಖ ಪ್ರತಿಕ್ರಿಯೆ, ರಿವರ್ಸಿಬಲ್ ಅಂಡ್ ಇರ್ರಿವರ್ಸಿಬಲ್ ಪ್ರೊಸೆಸಸ್, ಉಷ್ಣ ಯಂತ್ರಗಳು, ಹೀಟ್ ಇಂಜಿನ್ಸ್. ಸೊ ಅವುಗಳ ವಿಧಗಳು, ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಗೆ ಸಂಬಂಧಪಟ್ಟ ಹಾಗೆ ಉಷ್ಣ ಯಂತ್ರದ ದಕ್ಷತೆ, ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್, ಅವುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ರೆಫ್ರಿಜಿರೇಟರ್ಗಳು ಕಾರ್ಯನಿರ್ವಹಿಸುವಂತಹ ತತ್ವದ ಆಧಾರದ ಮೇಲೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್ ಗೆ ಸಂಬಂಧಪಟ್ಟಾಗೆ ಯಾವೆಲ್ಲ ಟಾಪಿಕ್ ಗಳನ್ನ ಕವರ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಾಪರ್ಟೀಸ್ ಆಫ್ ಲೈಟ್, ಬೆಳಕಿನ ಗುಣಲಕ್ಷಣಗಳು, ಮಿರರ್ಸ್, ದರ್ಪಣಗಳು, ಡಿಫರೆಂಟ್ ಟೈಪ್ಸ್ ಆಫ್ ಮಿರರ್ಸ್ ಅಂಡ್ ಇಮೇಜ್ ಫಾರ್ಮೇಶನ್, ಹಾಗೇನೆ ಮಿರರ್ ಫಾರ್ಮುಲಾ, its uses, lenses, image formation in different types of lenses at a different object position, power of lens and its uses, related problems, refraction and dispersion of light through prism phenomenon and loss of reflection and refraction, dispersion of light, scattering of light, total internal reflection and its applications and its related problems, optical fibers and its uses, theories of light, Newton's corpuscular theory, Huygens wave theory, Maxwell's electromagnetic wave theory, Max Planck's quantum theory, dual nature of light, Raman effect, optical instruments, simple and compound microscope, telescope, binoculars, magnifying powers, polarization, plane polarized light and polaroids and their uses. ನೋಡಿ, ದೃಕ್ ವಿಜ್ಞಾನ ಅಥವಾ ಆಪ್ಟಿಕ್ಸ್ ಗೆ ಸಂಬಂಧಪಟ್ಟಾಗೆ ಬೆಳಕಿನ ಗುಣಲಕ್ಷಣಗಳು, ದರ್ಪಣಗಳ ವಿಧಗಳು ಮತ್ತು ಪ್ರತಿಬಿಂಬದ ರಚನೆ, ದರ್ಪಣದ ಸೂತ್ರ, ಅವುಗಳ ಉಪಯೋಗಗಳು, ಮಸೂರಗಳು, ವಿವಿಧ ಮಸೂರಗಳಲ್ಲಿ ಸ್ಥಾನಗಳಲ್ಲಿ ವಿವಿಧ ರೀತಿಯ ಮಸೂರಗಳಲ್ಲಿ ಕಂಡುಬರುವಂತಹ ಪ್ರತಿಬಿಂಬದ ರಚನೆ, ಮಸೂರದ ಸಾಮರ್ಥ್ಯ, ಪವರ್ ಆಫ್ ಲೆನ್ಸ್, ಇದರ ಉಪಯೋಗಗಳು. ಹಾಗೆಯೇ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆ, ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ವಿದ್ಯಮಾನ ಮತ್ತು ಅವುಗಳ ನಿಯಮಗಳು, ಹಾಗೆಯೇ ಬೆಳಕಿನ ಚದುರುವಿಕೆ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಹರಡುವಿಕೆ, ಹಾಗೆಯೇ ಸಂಪೂರ್ಣ ಆಂತರಿಕ ಪ್ರತಿಫಲನ, ದ್ಯುತಿ ತಂತುಗಳು, ಹಾಗೆಯೇ ಅವುಗಳ ಉಪಯೋಗಗಳು, ಹಾಗೆಯೇ ಬೆಳಕಿನ ಸಿದ್ಧಾಂತಗಳು ಅಂದ್ರೆ ನ್ಯೂಟನ್ನ ಕಣ ಸಿದ್ಧಾಂತ, ಕಾರ್ಪಸ್ಕ್ಯುಲರ್ ಥಿಯರಿ, ಹೈಗನ್ ನ ತರಂಗ ಸಿದ್ಧಾಂತ, ಹೈಗನ್ಸ್ ವೇವ್ ಥಿಯರಿ, ಮ್ಯಾಕ್ಸ್ವೆಲ್ ನ ವಿದ್ಯುತ್ಕಾಂತೀಯ ತರಂಗ ಸಿದ್ಧಾಂತ, ಹಾಗೆಯೇ ಮ್ಯಾಕ್ಸ್ ಪ್ಲಾಂಕ್ ನ ಕ್ವಾಂಟಮ್ ಸಿದ್ಧಾಂತ, ಬೆಳಕಿನ ದ್ವಂದ್ವ ಸ್ವಭಾವ, ಡ್ಯುಯಲ್ ನೇಚರ್ ಆಫ್ ಲೈಟ್, ಹಾಗೆಯೇ ರಾಮನ್ ಪರಿಣಾಮ, ದೃಗ್ವಿಜ್ಞಾನ ಉಪಕರಣಗಳು, ಹಾಗೆಯೇ ಸರಳ ಮತ್ತು ಸಂಯುಕ್ತ ಸೂಕ್ಷ್ಮದರ್ಶಕ, ದೂರದರ್ಶಕಗಳು, ದುರ್ಬೀನ್ಗಳು ಅಂದ್ರೆ ಬೈನಾಕ್ಯುಲರ್ಸ್, ವರ್ಧಕ ಸಾಮರ್ಥ್ಯಗಳು, ಮ್ಯಾಗ್ನಿಫಿಕೇಶನ್ ಪವರ್ಸ್, ಧ್ರುವೀಕರಣ, ಪೊಲರೈಸೇಷನ್, ಸಮತಲ ಧ್ರುವೀಕೃತ ಬೆಳಕು, ಪ್ಲೇನ್ ಪೊಲರೈಸ್ಡ್ ಲೈಟ್, ಪೊಲರೈಡ್ಗಳು ಮತ್ತು ಅವುಗಳ ಉಪಯೋಗಗಳು. ಹಾಗೆಯೇ 8th ಯೂನಿಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿದ್ಯುತ್ಕಾಂತೀಯ ವಿಕಿರಣ ಅಂತೇಳಿ ಕರೀತೇವೆ. ಸೊ ಇದರಲ್ಲಿ ಏನೆಲ್ಲ ಬರ್ಬೋದು ಅಂತ ಹೇಳಿದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಗೆ ಈ ಯೂನಿಟ್ ಅಲ್ಲಿ ಮೀನಿಂಗ್, ಎಕ್ಸಾಂಪಲ್ಸ್, ಪ್ರಾಪರ್ಟೀಸ್, ಯೂಸಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಅಬೌಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಅಬೌಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಅಪ್ಲಿಕೇಶನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಲೇಸರ್ and its meaning and its applications, production properties and uses. ಇದು ಲೇಸರ್ ಗೆ ಸಂಬಂಧಪಟ್ಟ ಹಾಗೆ. ನೋಡಿ, ವಿದ್ಯುತ್ಕಾಂತೀಯ ವಿಕಿರಣಗಳ ಅರ್ಥ ಮತ್ತು ಉದಾಹರಣೆಗಳು, ಅವುಗಳ ಗುಣಲಕ್ಷಣಗಳು, ವಿವಿಧ
ವಿಧಗಳು, ಹಾಗೆಯೇ ವಿದ್ಯುತ್ ಕಾಂತೀಯ ವಿಕಿರಣಗಳ ಉಪಯೋಗಗಳು, ದ್ಯುತಿ ವಿದ್ಯುತ್ ಪರಿಣಾಮ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದರ ಅಪ್ಲಿಕೇಶನ್ಸ್, ದ್ಯುತಿ ವಿದ್ಯುತ್ ಪರಿಣಾಮದ ಬಗ್ಗೆ ಪ್ರಾಯೋಗಿಕ ಅಂಶಗಳು, ಐನ್ಸ್ಟೀನ್ ವಿವರಣೆ ಮತ್ತು ವಿದ್ಯುತ್ ಪರಿಣಾಮದ ಅನ್ವಯಗಳು. ದ್ಯುತಿ ವಿದ್ಯುತ್ ಪರಿಣಾಮದ ಅನ್ವಯಗಳು, ವಿದ್ಯುತ್ ಕಾಂತೀಯ ರೋಹಿತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಲೇಸರ್ ನ ಬಗ್ಗೆ ಸಂಬಂಧಪಟ್ಟಾಗೆ ಇದರ ಅರ್ಥ, ಲೇಸರ್ ಅನ್ನ ಯಾವ ರೀತಿ ನಾವು ಪಡಿತೇವೆ, ಉತ್ಪಾದನೆ ಮಾಡ್ತೇವೆ, ಹಾಗೆಯೇ ಅವುಗಳ ಗುಣಲಕ್ಷಣಗಳು ಮತ್ತು ಉಪಯೋಗಗಳು. ಹಾಗೆಯೇ ನೆಕ್ಸ್ಟ್ ಯೂನಿಟ್ 9th ಯೂನಿಟ್ ಎನರ್ಜಿ, ಶಕ್ತಿ. ಸೊ ಇದರಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ ಮೀನಿಂಗ್ different forms of energy, meaning of different forms of energy, law of conservation of energy, interconversion of energy from one form to another form, power, ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ, ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರುವಂತ ಸಾಧ್ಯತೆ ಇದೆ. ಹಾಗೆಯೇ ಇಟ್ಸ್ ಮೀನಿಂಗ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಎಕ್ಸಾಂಪಲ್ ಅಂಡ್ ಪ್ರಾಬ್ಲಮ್ಸ್. ನೋಡಿ, ಶಕ್ತಿಯ ವಿವಿಧ ಸ್ವರೂಪಗಳು, ಶಕ್ತಿಯ ಸಂರಕ್ಷಣಾ ನಿಯಮ, ಶಕ್ತಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಸ್ಪರ ಪರಿವರ್ತನೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ, ಸಾಮರ್ಥ್ಯ, ಚಲನಶಕ್ತಿ, ಪ್ರಚಲನ ಶಕ್ತಿ, ಇವುಗಳಿಗೆ ಸಂಬಂಧಪಟ್ಟಂತಹ ಅರ್ಥಗಳು, ಉದಾಹರಣೆಗಳು ಮತ್ತು ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕೇಳಬಹುದು. ಸೊ ನೆಕ್ಸ್ಟ್ ಯೂನಿಟ್ 10th ಯೂನಿಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್. ಸೊ ಎಲೆಕ್ಟ್ರಾನಿಕ್ ಮತ್ತು ಸಂವಹನ ವ್ಯವಸ್ಥೆ. ಸೊ ಇದರಲ್ಲಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಇವುಗಳ ಅರ್ಥಗಳು ಅಂಡ್ ಎಕ್ಸಾಂಪಲ್ಸ್, ಉದಾಹರಣೆಗಳು, ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್, ಬಯಾಸ್ ಅಂಡ್ ಟೈಪ್ಸ್, ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಎಲ್ಲ ಬರ್ತವೆ ನೋಡಿ ಅದು. ಹಾಗೆಯೇ ಡೋಪಿಂಗ್, ಡೋಪ್ಯಾಂಡ್ಸ್, ಪಿ ಎನ್ ಜಂಕ್ಷನ್ ಡಯೋಡ್, ಪ್ರಮುಖವಾಗಿ ಡೋಪಿಂಗ್ ಮತ್ತು ಡೋಪ್ಯಾಂಡ್ಸ್ ಗಳ ಬಗ್ಗೆ, ಯಾವ ಡೋಪಿಂಗ್ ನಾವು ಮಾಡ್ತೇವೆ, ಪಿ ಟೈಪ್ ಸೆಮಿ ಕಂಡಕ್ಟರ್, ಎನ್ ಟೈಪ್ ಸೆಮಿ ಕಂಡಕ್ಟರ್, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಅಂಡ್ ಪಿ ಎನ್ ಜಂಕ್ಷನ್ ಡಯೋಡ್, ಹಾಗೆಯೇ ಟ್ರಾನ್ಸಿಸ್ಟರ್, ಎಲ್ಇಡಿ, ಫೋಟೋ ಡಯೋಡ್, ಸೋಲಾರ್ ಸೆಲ್, ಝೀನರ್ ಡಯೋಡ್, ಕನ್ಸ್ಟ್ರಕ್ಷನ್ ಆಫ್ ಸಿಂಪಲ್ ಸರ್ಕ್ಯೂಟ್ಸ್, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂಡ್ ಬಲ್ಬ್ಸ್, circuit symbols of components of circuits, superconductors, fuse, logic gates, for example AND gate, NOR gate, NOT gate, NOR gate, NAND gate, basic gates, ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರಬಹುದು. ಗೇಟ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಬರಬಹುದು. ಹಾಗೆಯೇ ನೆಕ್ಸ್ಟ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್, ರಿಸೀವರ್ ಅಂಡ್ ಟ್ರಾನ್ಸ್ಮಿಟರ್, ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್, ಟ್ರಾನ್ಸ್ಮಿಟರ್ ಅಂಡ್ ಇಟ್ಸ್ ರಿಸೀವರ್, ಮಾಡ್ಯುಲೇಷನ್, ಬ್ಯಾಂಡ್ವಿಡ್ತ್ ಆಫ್ ಟ್ರಾನ್ಸ್ಮಿಷನ್, ಮೀಡಿಯಂ and propagation of electromagnetic waves in space, telephone, fax, mobile, internet, working and its applications. ನೋಡಿ, ಎಲೆಕ್ಟ್ರಾನಿಕ್ ಮತ್ತು ಸಂವಹನ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ವಾಹಕಗಳು, ಅವಾಹಕಗಳು ಮತ್ತು ಅರೆವಾಹಕಗಳು, ಕಂಡಕ್ಟರ್ಸ್, ನಾನ್ ಕಂಡಕ್ಟರ್ಸ್ ಅಥವಾ ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್, ಇವುಗಳ ಅರ್ಥ ಮತ್ತು ಅವುಗಳಿಗೆ ಉದಾಹರಣೆಗಳು, ಘನವಸ್ತುಗಳಲ್ಲಿ ಶಕ್ತಿಯ ಪಟ್ಟಿಗಳು ಅಂದ್ರೆ ಎನರ್ಜಿ ಬ್ಯಾಂಡ್ಸ್, ಹಾಗೆಯೇ ಬಯಾಸ್ ಮತ್ತು ವಿಧಗಳು, ಮತ್ತು ಡೋಪಿಂಗ್ ಮತ್ತು ಡೋಪೆಂಟ್ಗಳು. ಹಾಗೆಯೇ ಪಿ ಎನ್ ಜಂಕ್ಷನ್ ಡಯೋಡ್ ನ ಬಗ್ಗೆ, ಟ್ರಾನ್ಸಿಸ್ಟರ್, ಎಲ್ಇಡಿ, ಫೋಟೋ ಡಯೋಡ್, ಸೌರಕೋಶ, ಝೀನರ್ ಡಯೋಡ್, ಸರಳ ಮಂಡಲಗಳ ರಚನೆ, ಕೋಶಗಳು ಮತ್ತು ಬಲ್ಬ್ಗಳ ಸರಣಿ ಮತ್ತು ಸಮಾನಾಂತರ ಜೋಡಣೆ, ಘಟಕಗಳ ಮಂಡಲ ಸಂಕೇತಗಳು, ಅತಿವಾಹಕಗಳು ಅಂದ್ರೆ ಸೂಪರ್ ಕಂಡಕ್ಟರ್ಸ್, ಫ್ಯೂಸ್, ಲಾಜಿಕ್ ಗೇಟ್ಸ್ಗಳು, ಇದರಲ್ಲಿ ಅಂಡ್, ಆರ್, ನಾಟ್, ನಾರ್, ನ್ಯಾಂಡ್ ಗೇಟ್ಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು, ಪ್ರಾಬ್ಲಮ್ಸ್ ಬರಬಹುದು. ಹಾಗೆಯೇ ರೇಡಿಯೋ ಪ್ರಸಾರ, ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್, ಟೆಲಿವಿಷನ್ ಪ್ರಸಾರ, ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್, ಮಾಡ್ಯುಲೇಷನ್, ಪ್ರಸರಣ ಮಾಧ್ಯಮದ ಬ್ಯಾಂಡ್ವಿಡ್ತ್, ಬಾಹ್ಯಾಕಾಶದಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳ ಪ್ರಸರಣ, ದೂರವಾಣಿ, ಫ್ಯಾಕ್ಸ್, ಮೊಬೈಲ್, ಇಂಟರ್ನೆಟ್ ಕಾರ್ಯನಿರ್ವಹಣೆ ಅಂಶಗಳು ಮತ್ತು ಅನ್ವಯಗಳು. ಸೊ ಇದಕ್ಕೆ ಅಡ್ವಾನ್ಸ್ ಆಗಿ ಸ್ವಲ್ಪ ಸಿಲೆಬಸ್ ಆಡ್ ಆಗಬಹುದು. ಸೊ ಈಗ ಮಾಡಿಫೈ ಆಗಿರುವಂತಹ ಆಧುನಿಕ ಸಂವಹನ ತಂತ್ರಜ್ಞಾನ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಸಿಲೆಬಸ್ ಸ್ವಲ್ಪ ಅಪ್ಡೇಟ್ ಆಗುವಂತ ಸಾಧ್ಯತೆ ಇದೆ. ಅದನ್ನು ಕೂಡ ಅಪ್ಡೇಟ್ ಆಗಿ ನೀವು ಓದ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಯೂನಿಟ್ 11th ಯೂನಿಟ್ ಆಸಿಲೇಷನ್ ಅಂಡ್ ವೇವ್ಸ್, ಆಂದೋಲನಗಳು ಮತ್ತು ತರಂಗಗಳು ಅಂತೇಳಿ. ಸೊ ಇದರಲ್ಲಿ ಪೀರಿಯಾಡಿಕ್ ಮೋಷನ್, ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್, ಸಿಂಪಲ್ ಹಾರ್ಮೋನಿಕ್ ಮೋಷನ್, ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ, free forced and damped oscillations, resonance, wave motion, transverse and longitudinal waves, ಅಡ್ಡ ತರಂಗಗಳು ಮತ್ತು ನೀಳ ತರಂಗಗಳು, ಸ್ಪೀಡ್ ಆಫ್ ವೇವ್ ಮೋಷನ್, ಹಾಗೆಯೇ ಸೌಂಡ್ ವೇವ್ಸ್, ಎಕೋಸ್, ವೇವ್ ಲೆಂತ್, ಪೀರಿಯಡ್, ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್ ಆಫ್ ವೇವ್ಸ್, ಇನ್ಫ್ರಾಸೋನಿಕ್ ಅಂಡ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ಅಂಡ್ sonar, ultrasound scanner, their uses, applications. And next one, superpositions of waves, reflection of waves, standing waves in strings and pipes, fundamental mode and harmonics, beats, Doppler effect, ಇವುಗಳ ಬಗ್ಗೆ ಪ್ರಶ್ನೆಗಳು ನೋಡಿ ಕನ್ನಡದಲ್ಲಿ
ಆವರ್ತಕ ಚಲನೆ ಪಿರಿಯಾಡಿಕ್ ಮೋಷನ್, ಅವಧಿ, ಆವರ್ತಾಂಕ, ಸ್ಥಾನಪಲ್ಲಟ, ಸರಳ ಸಂಗತ ಚಲನೆ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಚಲನಶಕ್ತಿ ಮತ್ತು ರಚನಾ ಶಕ್ತಿ, ಮುಕ್ತ, ಬಲವಂತದ ಮತ್ತು ಮಂದಗೊಳಿಸಿದ ಆಂದೋಲನಗಳು, ಫ್ರೀ ಅಂಡ್ ಡ್ಯಾಂಪ್ಡ್ ಆಸಿಲೇಷನ್ಸ್, ಅನುರಣನ ಅಂದ್ರೆ ರೆಸನೆನ್ಸ್, ಅಂಡ್ ತರಂಗ ಚಲನೆ, ಅಡ್ಡ ಮತ್ತು ನೀಳ ತರಂಗಗಳು, ತರಂಗ ಚಲನೆಯ ಜವ, ಶಬ್ದ ತರಂಗಗಳು, ಪ್ರತಿಧ್ವನಿಗಳು, ತರಂಗಾಂತರ, ಅವಧಿ, ಆವರ್ತಾಂಕ, ತರಂಗಗಳ ವಿಸ್ತಾರ ಆಂಪ್ಲಿಟ್ಯೂಡ್, ಅಂಡ್ ಶ್ರವಣಾತೀತ ಮತ್ತು ಅಲ್ಟ್ರಾಸಾನಿಕ್ ಶಬ್ದ ತರಂಗಗಳು, ಸೋನಾರ್, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಅವುಗಳ ಉಪಯೋಗಗಳು, ತರಂಗಗಳ ಅಧ್ಯಾರೋಹಣ, ಹಾಗೆಯೇ ತರಂಗಗಳ ಪ್ರತಿಫಲನ, ತಂತಿಗಳು ಮತ್ತು ಕೊಳವೆಯಲ್ಲಿ ಸ್ಥಾಯಿ ತರಂಗಗಳು, ಮೂಲಭೂತ ಮೋಡ್ ಮತ್ತು ಹಾರ್ಮೋನಿಕ್ಸ್, ಬೀಡ್ಸ್ ಮತ್ತು ಡಾಪ್ಲರ್ ಪರಿಣಾಮದ ಬಗ್ಗೆ ಪ್ರಶ್ನೆಗಳು ಮತ್ತು ಅದರ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಗಳು ಬರ್ಬೋದು. ಹಾಗೆಯೇ ನೆಕ್ಸ್ಟ್ ಬರುವಂತದ್ದು ಮಾಡರ್ನ್ ಫಿಸಿಕ್ಸ್, ಆಧುನಿಕ ಭೌತಶಾಸ್ತ್ರ. ಸೊ ಇದರಲ್ಲಿ ಆಟಮ್, ಪರಮಾಣು, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಟಮ್ ಅಂಡ್ ದೇರ್ ಪ್ರಾಪರ್ಟೀಸ್, ಕೆಮಿಸ್ಟ್ರಿ ರಿಲೇಟೆಡ್ ಸ್ವಲ್ಪ ಇದೆ ಈ ತರ ಮಾಡರ್ನ್ ಫಿಸಿಕ್ಸ್. ಹಾಗೆಯೇ ಅಟಾಮಿಕ್ ನಂಬರ್, ಮಾಸ್ ನಂಬರ್, ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ಹಾಗೆಯೇ ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಅಪ್ಲಿಕೇಶನ್, ಬೈಜಿಕ ವಿದಳನ ಮತ್ತು ಬೈಜಿಕ ಸಮ್ಮಿಲನ ಮತ್ತು ಅವುಗಳ ಅನ್ವಯಿಕತೆಗಳು, ಹಾಗೆಯೇ ಮೀನಿಂಗ್, ಎಲಿಮೆಂಟ್ಸ್, ಪ್ರೊಸೆಸಸ್, ರೇಡಿಯೋ ಆಕ್ಟಿವಿಟಿ, ಹಾಗೆಯೇ ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ, ಹಾಫ್ ಲೈಫ್ ಅಂಡ್ ಮೀನ್ ಲೈಫ್ ಪೀರಿಯಡ್, ಪ್ರಾಬ್ಲಮ್ಸ್ ಬರ್ಬೋದು, ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರ್ತವೆ. ಹಾಗೆಯೇ ಐಸೋಟೋಪ್ಸ್, ಐಸೋಟೋನ್ಸ್, ಐಸೋಬಾರ್ಸ್, ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ಗಳು, ಐಸೋಟೋಪ್ಸ್, ಐಸೋಟೋನ್ಸ್ ಅಂಡ್ ಐಸೋಬಾರ್. ವಾಟ್ ಇಸ್ ದ ಮೇಜರ್ ಡಿಫರೆನ್ಸಸ್ ಬಿಟ್ವೀನ್ ದೀಸ್ ತ್ರೀ, isotopes, isotones and isobars. With the ಅಟಾಮಿಕ್ ಮಾಡೆಲ್ಸ್, ಎಕ್ಸಾಂಪಲ್ಸ್ ಅಟಾಮಿಕ್ ಮಾಡೆಲ್ಸ್ ಗಳು ಬರಬಹುದು. ಹಾಗೆ ರಿದರ್ಫರ್ಡ್ಸ್ ಮಾಡೆಲ್ ನ ಬಗ್ಗೆ ಪ್ರಶ್ನೆಗಳು ಬರಬಹುದು. ತುಂಬಾ ಅಟಾಮಿಕ್ ಮಾಡೆಲ್ಸ್ ಗಳು ಇದೆ, ಅದರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಫಾರ್ ಎಕ್ಸಾಂಪಲ್ ರಿದರ್ಫರ್ಡ್ಸ್ ಮಾಡೆಲ್, ಬೋರ್ಸ್ ಮಾಡೆಲ್, ಥಾಮ್ಸನ್ ಮಾಡೆಲ್, ಮಾಸ್ ಎನರ್ಜಿ ರಿಲೇಷನ್, ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ಸ್ ಅಂಡ್ ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಪ್ರಾಬ್ಲಮ್ಸ್ ಗಳು ಬರಬಹುದು. ಆಧುನಿಕ ಭೌತಶಾಸ್ತ್ರ, ಪರಮಾಣುವಿನ ಘಟಕಗಳು ಮತ್ತು ಅವುಗಳ ಗುಣಲಕ್ಷಣಗಳು, ಪರಮಾಣು ಸಂಖ್ಯೆ, ರಾಶಿ ಸಂಖ್ಯೆ, ನ್ಯೂಕ್ಲಿಯರ್ ಸರಣಿ ಕ್ರಿಯೆ, ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ವಿದಳನ ಫಿಷನ್, ನ್ಯೂಕ್ಲಿಯರ್ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ಅವುಗಳ ಅನ್ವಯಗಳು. ಹಾಗೆಯೇ ಇಲ್ಲಿ ಅರ್ಥ, ವಿಕಿರಣಶೀಲತೆಗೆ ಸಂಬಂಧಪಟ್ಟಾಗೆ ವಿಕಿರಣಶೀಲತೆ ಅಂದ್ರೆ ಏನು, ಇದರ ಅರ್ಥ, ವಿಕಿರಣಶೀಲತೆಯನ್ನು ಹೊಂದಿರುವಂತಹ ಮೂಲ ವಸ್ತುಗಳು, ಆಲ್ಫಾ ಡಿಕೆ, ಬೀಟಾ ಡಿಕೆ ಮತ್ತು ಗಾಮಾ ಡಿಕೆ, ಅರ್ಧಾಯುಷ್ಯ ಮತ್ತು ಸರಾಸರಿ ಆಯುಷ್ಯದ ಅವಧಿ, ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಐಸೋಟೋಪ್ಗಳು, ಐಸೋಟೋನ್ಗಳು ಮತ್ತು ಐಸೋಬಾರ್ಗಳು ಉದಾಹರಣೆಗಳೊಂದಿಗೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಇವುಗಳಿಗೆ ಇರುವಂತಹ ಬೇಸಿಕ್ ವ್ಯತ್ಯಾಸ, ಮೂಲಭೂತ ವ್ಯತ್ಯಾಸಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಹಾಗೆಯೇ ಪರಮಾಣು ಮಾದರಿಗಳು, ಹಲವಾರು ಪರಮಾಣು ಮಾದರಿಗಳನ್ನ ಇನಿಷಿಯಲಿ ಸೈಂಟಿಸ್ಟ್ಗಳು ಕೊಟ್ಟಿದ್ದಾರೆ, ತಮ್ಮದೇ ಆದಂತಹ ಮಾದರಿಯನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿರುವಂತದ್ದು ರುದರ್ಫರ್ಡ್ ಮಾಡೆಲ್, ಬೋರ್ಸ್ ಮಾಡೆಲ್, ಥಾಮ್ಸನ್ ಮಾಡೆಲ್, ಹಾಗೆಯೇ ರಾಶಿ ಸಂಬಂಧ ಸಮೀಕರಣ, ಮಾಸ್ ಎನರ್ಜಿ ಈಕ್ವೇಶನ್ ಐನ್ಸ್ಟೈನ್ಸ್ ಕೊಟ್ಟಂತದ್ದು, E=mc². ಹಾಗೆಯೇ ರಾಶಿ ದೋಷ, ಮಾಸ್ ಡಿಫೆಕ್ಟ್, ಬಂಧನ ಶಕ್ತಿ, ಬೈಂಡಿಂಗ್ ಎನರ್ಜಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂತದ್ದು. ಸೊ ನೆಕ್ಸ್ಟ್ ಫೈನಲ್ ಆಗಿ 13ನೇ ಯೂನಿಟ್ ಯೂನಿವರ್ಸ್ ಅಥವಾ ವಿಶ್ವ ಅಂತೇಳಿ, ಇದರಲ್ಲಿ ಯಾವ್ದನ್ನೆಲ್ಲ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಹಾರಿಜಾನ್, ಜಿಯೋಸೆಂಟ್ರಿಕ್ ಸಿಸ್ಟಮ್, ಸೋಲಾರ್ ಸೆಂಟ್ರಿಕ್ ಸಿಸ್ಟಮ್, constellations, zodiac constellations, moon, different phases of the moon, formation of eclipses, solar system, facts about sun, planets and their satellites, asteroids, comets, galaxy, types of galaxy, star, life cycle of different mass stars, quasars, pulsars, stellar luminosity and temperature of stars, Hubble's law, Big Bang theory. ಸೊ ಕನ್ನಡದಲ್ಲಿ ನೋಡಿ, ಬ್ರಹ್ಮಾಂಡ ಅಥವಾ ವಿಶ್ವ, ಈ ಘಟಕದ ಮೇಲೆ ಯಾವ್ದೆಲ್ಲ ಟಾಪಿಕ್ ಗಳನ್ನ ನೀವು ಕವರ್ ಮಾಡಬೇಕು ಪಠ್ಯಕ್ರಮ ನೋಡಿ. ದಿಗಂತ ವಿಶ್ವ, ಹಾಗೇನೆ ಭೂ ಕೇಂದ್ರಿತ ವ್ಯವಸ್ಥೆ, ಅಂದ್ರೆ ಇನಿಷಿಯಲ್ ಆಗಿ ಭೂ ಕೇಂದ್ರವಾಗಿದ್ದು ಸೂರ್ಯ ಭೂಮಿಯ ಸುತ್ತ ತಿರುಗ್ತಾ ಇರ್ತದೆ ಅಂತೇಳಿ ಇನಿಷಿಯಲ್ ಆಗಿ ಪೂರ್ವಜರು ನಂಬಿದ್ರು. ಸೊ ಅದನ್ನ ನಾವು ಭೂ ಕೇಂದ್ರ ಪದ್ಧತಿ ಅಂತೇಳಿ ಕರಿತೇವೆ, ಜಿಯೋ ಸ್ಟೇಷನರಿ ಸಿಸ್ಟಮ್ ಅಂತೇಳಿ. ಆನಂತರ ಬಂದಂತದ್ದು ಕಾಪರ್ನಿಕಸ್ ಕೊಟ್ಟಂತದ್ದು ಸೋಲಾರ್ ಸೆಂಟ್ರಿಕ್ ಸಿಸ್ಟಮ್, ಸೌರ ಕೇಂದ್ರಿತ ವ್ಯವಸ್ಥೆ. ಹಾಗೇನೆ ನಕ್ಷತ್ರ ಪುಂಜಗಳು, ರಾಶಿ ನಕ್ಷತ್ರದ ಪುಂಜಗಳು, ರಾಶಿ ಚಕ್ರದ ನಕ್ಷತ್ರ ಪುಂಜಗಳು, ಚಂದ್ರನ ವಿವಿಧ ಹಂತಗಳು, ಗ್ರಹಣಗಳ ರಚನೆ, ಯಾವ ರೀತಿ ಗ್ರಹಣಗಳು ನಡೀತವೆ ಅಂತೇಳಿ, ಚಂದ್ರಗ್ರಹಣ, ಸೂರ್ಯಗ್ರಹಣ ಯಾವ ರೀತಿಯಲ್ಲಿ ನಡೀತದೆ, ಗ್ರಹಣ ಅನ್ನುವಂಥದ್ದು ನೆರಳಿನ ಆಟ ಅಷ್ಟೇ. ಸೊ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಯಾವೆರಡು ಕಾಯಗಳು ಪರಸ್ಪರ ಹತ್ತಿರ ಬಂದಾಗ
ಗ್ರಹಣಗಳು ಉಂಟಾಗ್ತವೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಬಗ್ಗೆ. ಹಾಗೇನೆ ಸೌರವ್ಯೂಹ, ಸೋಲಾರ್ ಸಿಸ್ಟಮ್, ಸೂರ್ಯ, ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು ಮತ್ತು ಅವುಗಳ ಸಂಬಂಧಪಟ್ಟಂತ ವಿಷಯಗಳು ನಿಮಗೆ ಪ್ರಶ್ನೆಗಳು ಬರ್ಬೋದು. ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೂಡ ಕೇಳ್ಬೋದು. ಧೂಮಕೇತುಗಳು, ಸೊ ಇಂತಿಷ್ಟು ವರ್ಷಕ್ಕೊಮ್ಮೆ ಕಾಣ ಸಿಗುವಂತಹ ಧೂಮಕೇತುಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಭೂಮಿಯ ಉಪಗ್ರಹಗಳು ಅಲ್ಲದೆ ಇತರ ಗ್ರಹಗಳ, ಫಾರ್ ಎಕ್ಸಾಂಪಲ್ ಮಂಗಳ ಗ್ರಹದ ಉಪಗ್ರಹಗಳು, ಗುರುಗ್ರಹದ ಉಪಗ್ರಹಗಳು ಎಷ್ಟು ಉಪಗ್ರಹಗಳನ್ನು ಹೊಂದಿವೆ, ಪ್ರಮುಖವಾಗಿರುವಂತಹ ಉಪಗ್ರಹಗಳು ಯಾವುವು, ಇದರ ಎಲ್ಲ ಬಗ್ಗೆ ಕೂಡ ನೀವು ತಿಳ್ಕೊಂಡಿರಬೇಕು, ಡೀಟೇಲ್ ಆಗಿ ನೋಡ್ಕೊಳ್ಬೇಕು. ನ್ಯಾಚುರಲ್ ಸ್ಯಾಟಲೈಟ್ಸ್ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಗ್ಯಾಲಕ್ಸಿಗಳ ವಿಧಗಳು, ನಕ್ಷತ್ರಗಳು, ವಿವಿಧ ರಾಶಿಯ ನಕ್ಷತ್ರಗಳ ಜೀವನ ಚಕ್ರ, ಲೈಫ್ ಸೈಕಲ್ ಆಫ್ ಸ್ಟಾರ್ಸ್, ಕ್ವೇಜಾರ್ಗಳು, ಪಲ್ಸಾರ್ಗಳು, ನಕ್ಷತ್ರಗಳ ಪ್ರಕಾಶಮಾನತೆ, ಸ್ಟೆಲ್ಲಾರ್ ಲ್ಯೂಮಿನಿಸಿಟಿ, ಹಾಗೆಯೇ ನಕ್ಷತ್ರಗಳ ತಾಪಮಾನ. ಸೊ ನಕ್ಷತ್ರಗಳ ತಾಪಮಾನಕ್ಕೆ ಬಂದಾಗ, ಸೊ ಒಂದು ನಿರ್ದಿಷ್ಟವಾದಂತಹ ಬಣ್ಣದಿಂದ ಹೊಳೆಯುವಂತಹ ನಕ್ಷತ್ರಗಳು ಯಾವ ಮಟ್ಟದ ಟೆಂಪರೇಚರ್ ಅನ್ನ, ತಾಪಮಾನವನ್ನ ಹೊಂದಿರ್ತದೆ, ಯಾವ ರೇಂಜ್ ಅಲ್ಲಿ, ಯಾವ ಶ್ರೇಣಿಯಲ್ಲಿ ತಾಪಮಾನವನ್ನ ಹೊಂದಿರ್ತದೆ. ಸೊ ನಕ್ಷತ್ರಗಳ ಬಣ್ಣಗಳ ಆಧಾರದ ಮೇಲೆ ಯಾವ ರೀತಿಯ ತಾಪಮಾನ, ಯಾವ ಮಟ್ಟದ ತಾಪಮಾನ ಆ ನಕ್ಷತ್ರದಲ್ಲಿ ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಬಹುದು. ಸೊ ಇದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು, ಅದನ್ನ ಕೂಡ ನೋಡ್ಕೊಳ್ಳಿ. ಹಾಗೆಯೇ ಹಬಲ್ನ ನಿಯಮ, ಸೊ ಭೂಮಿಯ ವಿಕಾಸಕ್ಕೆ ಸಂಬಂಧಪಟ್ಟಾಗೆ ಅಥವಾ ವಿಶ್ವ ರೂಪುಗೊಂಡಕ್ಕೆ ಸಂಬಂಧಪಟ್ಟಾಗೆ ಹಬಲ್ನ ನಿಯಮ, ಬಿಗ್ ಬ್ಯಾಂಗ್ ಸಿದ್ಧಾಂತ ಅಥವಾ ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಟಾಪಿಕ್ ಗಳನ್ನು ನೀವು ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ HSTR ಪತ್ರಿಕೆ 2ಕ್ಕೆ ಕವರ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲಾ ವಿಷಯವನ್ನು ಕೂಡ ಹೇಳಿದ್ದೇನೆ, ಡೀಟೇಲ್ ಆಗಿ ಹೇಳಿದ್ದೇನೆ. ಇವಿಷ್ಟು ಹೇಳಿದಂತ ಎಲ್ಲ ಟಾಪಿಕ್ಸ್ ಗಳನ್ನ ನೀವು ಇನ್ ಡೀಟೇಲ್ ನೋಡ್ಕೊಳ್ಬೇಕು, ಪ್ರತಿಯೊಂದು ಪ್ರಶ್ನೆಗಳನ್ನ ಕೂಡ ನೋಡ್ಕೊಳ್ಬೇಕು. ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದ ಗಣಿತ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಪಠ್ಯಕ್ರಮಗಳನ್ನ ನೀವು ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಸೊ ಇದರ ಸಿಲೆಬಸ್ ಅನ್ನು ನಾನು ಈಗಾಗಲೇ ಹೇಳಿದಾಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಈ ಎಲ್ಲ ಪಠ್ಯಕ್ರಮವನ್ನ ಉಚಿತವಾಗಿ ಪಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.